ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅಪಾರ ಕೃಪೆಯಿಂದ ಈ ಕಾರ್ಯಕ್ರಮ ಸಾಗಿ ಬಂದಿರುವಂತಹದ್ದಾಗಿದೆಯೋ ಅಂತಹ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಹಣೆಮಣೆದು ತತ್ಸ್ವರೂಪರು ವಿದ್ವಾಂಸರು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಶ್ರೀಚರಣದಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರ ಪಾದಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಸತ್ಸಂಗದ ಈ ಸಮಯದ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟ ಕೈವಲ್ಯ ಪದ್ಧತಿ ಗ್ರಂಥದ ಸೂತ್ರ ಪದ್ಯವನ್ನು ನಾವು ಚಿಂತನೆ ಮಾಡ್ತಾ ಬಂದಿದ್ದೇವೆ. ಇದು ಪರ್ಯಂತರವಾಗಿ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಕ್ತ ಅಧಿಕಾರಿ, ನರ ಶ್ರೋತ ಅಧಿಕಾರಿ. ಅಧಿಕಾರಿ ಸಂಬಂಧ. ಇಲ್ಲಿ ವಚನೋಪದೇಶ ವಿಷಯ ಅದ, ಶ್ರವಣ ಮಾಡುವುದೇ ಸಂಬಂಧ ಅದ. ಈ ಅನುಬಂಧಗಳನ್ನು ಆರಂಭದಲ್ಲಿ ಹೇಳಿದ ಬಳಿಕ ಗುರುಗಳ ಉಪದೇಶ ಪ್ರಾರಂಭ ಆಗ್ತದೆ. ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು. ಪಾಪ ಕರ್ಮಗಳನ್ನು ಮಾಡಬೇಡ, ಪಾಪದ ಕರ್ಮಗಳ ದುಃಖವನ್ನು ಕೊಡ್ತಾವೆ. ಈ ಪುಣ್ಯ ಕರ್ಮಗಳನ್ನು ಮಾಡು. ನಿನ್ನ ವರ್ಣ ಆಶ್ರಮಗಳಿಗೆ ವೇದದಲ್ಲಿ ವಿಧಿಸಿದ ಕರ್ಮಗಳನ್ನು ನಿಷ್ಕಾಮವಾಗಿ ಆಚರಿಸು. ಅದರೊಳಗೆ ಒಂದು ದುರಿತ ಕರ್ಮ, ಒಂದು ನಿಷಿದ್ಧ ಕರ್ಮ. ಒಂದು ನಿಷಿದ್ಧ ಕರ್ಮ, ಒಂದು ವಿಹಿತ ಕರ್ಮ. ಆ ಬಳಿಕ ಪುಣ್ಯವನ್ನೇ ಮಾಡು. ಆದ ಬಳಿಕ ಹರನಡಿ ಬಿಡಿ. ಪರಮಾತ್ಮನ ಪಾದದಲ್ಲಿ ಭಕ್ತಿಯನ್ನು ಮಾಡು. ಪರಮಾತ್ಮನ ಪಾದದಲ್ಲಿ ಭಕ್ತಿ ಮಾಡುವುದು ಹೆಂಗೆ? ಪರಮಾತ್ಮಗೆ ನಮಗೆ ಗೊತ್ತೇ ಇಲ್ಲ ಅಂತ ಅಂದರೆ ನೀನು ಏನು ಮಾಡು ಅಂತ ಕೇಳಿದ್ರೆ ಶಾಂತರೊಡನಾಡು. ಸತ್ಪುರುಷರಿಗೆ ಪರಮಾತ್ಮನ ವಿಷಯದ ಬಗ್ಗೆ ಗೊತ್ತಿರ್ತದೆ. ಆದ್ದರಿಂದ ನೀನು ಶಾಂತರೊಡನಾಡು ಅಂತ ನಿನ್ನಿನ ದಿವಸ ನಾವು ಚಿಂತನೆ ಮಾಡಿಕೊಂಡು ಬಂದಿದ್ದೇವೆ. ಆ ಶಾಂತರೊಡನಾಡಬೇಕಾಗಿತ್ತು ಅಂದರೆ ಆ ಸತ್ಪುರುಷರಲ್ಲಿ ಇರುವ ಗುಣಗಳು ನಿನ್ನಲ್ಲಿ ಇರಬೇಕಾಗ್ತದೆ. ಸತ್ಪುರುಷರಲ್ಲಿ ಏನು ಗುಣಗಳಿರ್ತಾವ ಅಂತ ಕೇಳಿದ್ರೆ ಕರುಣ, ಸಮಾನ ವ್ಯಸನ ಸಖ್ಯ ಅಂತಾರಲ್ಲ. ಕರುಣ ನಿನ್ನಲ್ಲಿತ್ತಂದ್ರೆ ಅವ್ರ ಹತ್ಯಕ್ಕೆ ನನಗೆ ಹೋಗ್ಲಾಕ ಅಧಿಕಾರ ಬರ್ತದೆ. ಆದ್ದರಿಂದ ಕರುಣವಿರಲಿ ಜೀವರಳು ಅಂತ ಹೇಳ್ತಾ ಇದ್ದಾರೆ. ಕರುಣ ಅಂದ್ರೆ ಏನು?
ಕರುಣ ಕರುಣ ಅಂತ ಅಂದ್ರೆ ಪರದುಃಖ ಪ್ರಹರಣೇಚ್ಛ ಕರುಣ. ಪರದುಃಖ ಪ್ರಹರಣೇಚ್ಛ ಪರರ ದುಃಖವನ್ನು ನೋಡಿ ಸಹಿಸಲಾರದನೆ ಅವರ ದುಃಖವನ್ನು ನಿವೃತ್ತಿ ಮಾಡುವ ಇಚ್ಛೆ ಏನದಲ್ಲ, ಅದಕ್ಕೆ ಕರುಣ ಕರುಣ ದಯಾ ದಯಾ ಕರುಣ ಕರೀತಾರೆ. ಎಲ್ಲರ ಹೃದಯದಲ್ಲಿ ಇವು ಇರುವುದಿಲ್ಲ. ಕರುಣೆ ದಯೆಗಳು ಎಲ್ಲರ ಹೃದಯದಲ್ಲಿ ಇರುವುದಿಲ್ಲ, ಎಲ್ಲೋ. ಆದ್ದರಿಂದ ಈ ಕರುಣ ದುಃಖವನ್ನು ಯಾರ ಕಂಡು ನೋಡಿ ಹೃದಯ ಕರಗುತ್ತದ. ಒಬ್ಬ ಸುಭಾಷಿತಕಾರ ಬರೀತಾ ಇದ್ದಾರೆ, ಸಜ್ಜನರಿಗೆ ಕೆಲವು ಸಾಹಿತಿಗಳು ಕವಿಗಳು ಸಜ್ಜನಶ್ಯ ಹೃದಯಂ ನವನೀತಂ ಯದ್ವದತಿ ಕವ ಅಸ್ತ ಅಲೀಕಂ. ಸಜ್ಜನರ ಹೃದಯ ನವನೀತ ಅಂತಂತಾರೆ ಕೆಲವು ಕವಿಗಳು, ಅದು ಸುಳ್ಳು ಅಂತಾನೆ. ಸದಲೀಕಂ ಯಾಕ ಅಂತ ಕೇರ, ಅನ್ಯ ದೇಹ ವಿಲಸತ್ ಪರಿತಾಪಂ ಸಜ್ಜನೋ ಧ್ರುವತಿ ನೋ ನವನೀತಂ. ನವನೀತ ಅಂದ್ರೆ ಬೆಣ್ಣೆ. ಸಜ್ಜನರ ಸತ್ಪುರುಷರ ಹೃದಯ ಬೆಣ್ಣೆ ಅಂತೇನಂತೀಯಲ್ಲ ತಮ್ಮ, ಅದು ಸರಿಯಾಗುವುದಿಲ್ಲ. ಯಾಕೆ ಅಂದ್ರೆ ಬೆಣ್ಣೆ ತನಗ ತಾಪ ಆದಾಗ ಕರಗುತ್ತೈತೆ. ಅದು ಬೆಣ್ಣೆ ತನಗ ತಾಪ ಆದಾಗ ಕರಗುತ್ತದ. ಸಜ್ಜನ ಹೃದಯ ಇನ್ನೊಬ್ಬರ ತಾಪ ನೋಡಿ ಅವ್ರ ಹೃದಯ ಕರಗ್ತೈತಿ ಅಂದ ಬಳಿಕ ನೀನು ಬೆಣ್ಣೆ ಅಂತನಬೇಡ ಅಂತ ಹೇಳ್ತಾ ಇದ್ದಾನೆ ಪುಣ್ಯಾತ್ಮ. ಎಷ್ಟು ಸರಳ, ಎಷ್ಟು ವಿಚಿತ್ರ. ಮಹಾತ್ಮರ ಹೃದಯ ಇನ್ನೊಬ್ಬರ ದುಃಖವನ್ನು ನೋಡಿದರೆ ಸಹಿಸಿಕೊಳ್ಳಲಿಕ್ಕಾಗುವುದಿಲ್ಲ. ಅವರ ದುಃಖವನ್ನು ಕಳೆಯೋದರಲ್ಲಿ ತಮಗೆ ದುಃಖ ಆದರೂ ಕೂಡ ಅವರು ಅದನ್ನು ಸಹನೆ ಮಾಡ್ಕೋತಾ ಇದ್ದಾರೆ. ಗುರು ಶಿಷ್ಯರು ನದಿಗೆ ಸ್ನಾನಕ್ಕೆ ಹೋಗಿದ್ದಾರೆ. ನದಿ ತುಂಬಿ ಹರಿಲಾಕತ್ತದ. ಆ ತುಂಬ ಹರಿತಕ್ಕಂಥ ನದಿಯೊಳಗೆ ಒಂದು ಚೇಳ ಮುಳುಗುದು ತೇಲುದು ಮುಳುಗುದು ತೇಳುದು ಚೇಳ ಬಂತು. ಗುರುಗಳು ಸ್ನಾನಕ್ಕೆ ಇಳಿದ್ರಲ್ಲ, ಚೇಳ ನೋಡಿ ಅಯ್ಯೋ ಇದು ಸಾಯ್ತೈತಿ ಬಾ ಅಂಥೇಳಿ ಕೈಲೇ ಹಿಡಿದ್ರು. ಕಚ್ಚಿತ ಅದು. ಕಚ್ಚಿದ ಕೂಡಲೇ ಬಿಟ್ರು. ಮತ್ತೆ ಮುಳುಗಾಕೈತಿ, ಮತ್ತೆ ಹಿಡಿದ್ರು. ಮತ್ತು ಕಚ್ಚಿತು, ಮತ್ತೆ ಬಿಟ್ರು. ಮತ್ತೆ ಹಿಡಿದ್ರು, ಮತ್ತು ಕಚ್ಚಿತು, ಮತ್ತೆ ಬಿಟ್ರು. ಕೊನೆಗೆ ಎಷ್ಟು ಸರ ಕಚ್ಚಿದ್ರು, ಕಚ್ಚಿಸಿಕೊಂಡು ಆ ಚೇಳನ್ನು ತೆಗೆದು ಹೊರಗೆ ಹೋಗಿದ್ರು. ಶಿಷ್ಯ ನಿಂತಿದ್ದ, ಅಪ್ಪುಗಳ ನಿಮಗೆ ಬುದ್ಧಿ ಐತಿ ಇಲ್ಲ ಅಂದವ. ಕೆಲವು ಶಿಷ್ಯರು ಗುರುಗಳಿಗೂ ಬುದ್ಧಿ ಹೇಳುವಂಥವ್ರು ಇರ್ತಾರೆ. ಯಾಕೋ ತಮ್ಮ ಅಂದರು. ಅಲ್ರಿ ಇಷ್ಟರ ಕಚ್ಚೈತದು, ಅದನ್ನು ನೀವು ತೆಗೆದು ಒಗಿತೀರಲ್ಲ. ಆವಾಗ ಅವ್ರ ಗುರುಗಳು ಅಂದ್ರು, ತಮ್ಮ ಸಾಯುವಾಗ ಸಹಿತ ಕಚ್ಚುವ ತನ್ನ ಗುಣವನ್ನು ಅದು ಬಿಟ್ಟಿಲ್ಲ ಅಂದ್ರೆ ರಕ್ಷಿಸುವಂಥ ನನ್ನ ಗುಣವನ್ನು ನಾ ಯಾಕೆ ಬಿಡ್ಬೇಕಂತ ತೆಗೆದೋಗದೀನಿ ಅಂದ್ರಂತ ಅವರು. ರಕ್ಷಿಸುವ ಗುಣ ನಂದು, ಅದು ಸಾಯುವಾಗ ಸಹಿತ ತಾನು ಗುಣ ಬಿಡವಲ್ದು ಅನ್ಬೇಕು, ನಾ ಯಾಕೆ ಕಚ್ಚಲಿ ಅಂದ್ರೆ ಏನು? ಸಜ್ಜನರ ಹೃದಯ ಇನ್ನೊಬ್ಬರ ತಾಪನ ನೋಡಿ ಕರಗುತ್ತದೆ. ಅದಕ್ಕೆ ಕರುಣೆಗೆ ಬಹಳ ಬೆಲೆ ಅದ, ಬಹಳ ಬೆಲೆ ಅದ. ಈ ಮಹಾತ್ಮರ ಹೃದಯದಂತೆ ಎಲ್ಲಾದರೂ ಸಿಗ್ತಿತ್ತು ಅಂತ ಅಂದ್ರೆ ನಾ ನೋಡಿದ್ದೇನೆ. ಆ ಮಹಾತ್ಮರ ಕರಗುವ ಹೃದಯ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಲ್ಲ ಅವನು ಕಂಡಿದ್ದೇನೆ. ಪುಣ್ಯಾತ್ಮರೇ, ಬಾಲಗಂಗಾಧರನಾಥ ಹೃದಯ ನೋಡಿದ್ರೆ ಅಲ್ರಿ, ಯಾನೋ ಹಬ್ಬ ಒಕ್ಕಲ್ಗೆ ಬಡವ ಬಂದ ಒಂದು ಸ್ವಲ್ಪ ಒಂದು ಹಳಿದ ಯಾವ್ದಾದ್ರು ಟ್ಯಾಕ್ಟ್ರಿ ಹತ್ರ ಕೊಡ್ರಿ ಅಂದತ್ತ.
ಹಳಿದಾಕೈತಿಯೋ ಹೊಸಾದವೋ ಅಂತ ಹೊಸಾದ ಕೊಟ್ಟು ಕಳಿಸಿದ್ರ ಪುಣ್ಯಾತ್ಮ ಅಲ್ರಿ. ಸಜ್ಜನರ ಹೃದಯ ಇನ್ನೊಬ್ಬರ ಕಷ್ಟವನ್ನು ನೋಡಿ ಸಹಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅದಕ್ಕೆ ಬಹಳ ಮಹತ್ವ ಅದ, ಬಹಳ ಮಹತ್ವ ಅದ. ಅದಕ್ಕೆ ಬಸವಣ್ಣ ಅಂತಾನ, ದಯವಿಲ್ಲದ ಧರ್ಮ ಆವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಆದ್ದರಿಂದ ಕೂಡಲ ಸಂಗಮ ದೇವ ಅಂತಲ್ಲದಲ್ಲನಯ್ಯ. ದಯಾ ಅಂದ್ರೆ ಧರ್ಮದ ಮೂಲ. ಎಲ್ಲಿ ದಯಾ ಅದ ಅಲ್ಲಿ ಧರ್ಮದ, ಎಲ್ಲಿ ದಯಾ ಇಲ್ಲ ಅಲ್ಲಿ ಧರ್ಮ ಇರಲಿಕ್ಕೆ ಸಾಧ್ಯವೇ ಇಲ್ಲ. ದಯೆಗೂ ಧರ್ಮಕ್ಕೂ ಅವಿನಾಭಾವ ಸಂಬಂಧದ. ಎಲ್ಲಿ ದಯಾ ಅದ ಅಲ್ಲಿ ಧರ್ಮ ಇರ್ತದ, ಎಲ್ಲಿ ಹೊಗೆ ಇರ್ತದ ಅಲ್ಲಿ ಬೆಂಕಿ ಇರ್ತದೆ. ಹ್ಯಾಂಗೋ ಬೆಂಕಿಗೂ ಹೊಗೆಗೂ ಅವಿನಾಭಾವ ಸಂಬಂಧ ಹೆಂಗಿರ್ತದನೋ, ದಯೆಗೂ ಧರ್ಮಕ್ಕೂ ಅವಿನಾಭಾವ ಸಂಬಂಧ ಇರ್ತದೆ. ಅಂತಹದ್ದನ್ನು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಮನುಷ್ಯನು ದಿನಾಲು ಪ್ರತಿದಿನ ಪ್ರತಿಕ್ಷಣ ತನ್ನ ಚರಿತ್ರೆಯನ್ನು ನಿರೀಕ್ಷಣೆ ಮಾಡಬೇಕು. ಹೊತ್ತು ಮುನಿಗೆ ಮಲ್ಕೊಳ್ಳುವಾಗ ಹಾಸಿಗೆ ಮೇಲೆ ಕುಂತ ಈ ನಾನು ಇಲ್ಲಿ ಮುಂಜಾನಿಂದ ಸಂಜೆ ತನಕ ಈ ನನ್ನ ಚರಿತ್ರೆಯನ್ನು ಸ್ವಲ್ಪ ವಿಚಾರ ಮಾಡಿ ನೋಡಬೇಕು. ಎಲ್ಲಾದರೂ ನನಗೆ ಪರರ ಹಿತವನ್ನು ಮಾಡುವ ಅವಕಾಶ ಸಿಕ್ಕಿತೋ ಇಲ್ಲೋ, ಸಿಕ್ಕಿದ ಅವಕಾಶವನ್ನು ನಾನು ಸಮಯಾನುಸಾರವಾಗಿ ಅದನ್ನು ಅನುಕರಣೆ ಮಾಡಿದೆನೋ ಇಲ್ಲೋ. ಅವಕಾಶಗಳು ಸಿಗುತ್ತಾವ, ನಾವು ನೋಡ್ತೀವಿ. ಆಕ್ಸಿಡೆಂಟ್ ಆದಾಗ ಅದು ಬಿದ್ದು ಒದ್ದಾಡ್ತಿರ್ತಾವ, ಯಾರು ಸಹಾಯ ಮಾಡೋಕ್ಕೆ ಹೋಗಂಗಿಲ್ಲ, ಬರೀ ಫೋಟೋ ತಕ್ಕೊಳ್ಳೋಕೆ ಓಡಾಡ್ತಿರ್ತಾರೆ ಪುಣ್ಯಾತ್ಮರು ಅಲ್ರಿ. ಇದು ಹೃದಯ ಅಲ್ಲದು. ಅದಕ್ಕಂತಾನಲ್ಲ ಅಮ್ಮ ಹಿಂದಿನ ಭಾರತದ ಆತ್ಮೀಯರು ಅವ್ರು ಗೊತ್ತದ ನಿಮಗೆಲ್ಲ ಅವ್ರ ಪರಿಚಯ. ಇಲ್ಲಿ ಭಾಷಣ ಬಂದು ಹೋಗಿದ್ದಾರೆ ಅವರು. ಅಬ್ದುಲ್ ಕಲಾಂ ಅವರು ಅನೇಕ ರಾಕೆಟ್ಗಳನ್ನು ಯಶಸ್ವಿಯಾಗಿ ಉಡಾಯಿಸಿದವರು. ಭಾರತ ರತ್ನ ಬದಲಾದ ವಿಶೇಷ ಅಂಗೀಕಾರ ಮಾಡಿದವರು, ತೆಗೆದುಕೊಂಡವರು. ಕೊನೆಗೆ ರಾಷ್ಟ್ರಪತಿಯಾದವರು. 30 ಡಾಕ್ಟರೇಟ್ ಪದವಿಯನ್ನು ಪಡೆದವರು. ಅಂಥವನ್ನ ಪತ್ರಕರ್ತ ಕೇಳಿದರು, ಸರ್ ನಿಮ್ಮ ಜೀವನದಲ್ಲಿ ಸಾರ್ಥಕ ಕ್ಷಣ ಯಾವುದು? ನಿಮ್ಮ ಬದುಕಿನಲ್ಲಿ ಸಾರ್ಥಕ ಕ್ಷಣ ಯಾವುದು? ರಾಷ್ಟ್ರಪತಿ ಆದದ್ದು ಅಂತ ಹೇಳಿಲ್ಲ ಅವರು ಅಲ್ರಿ. ಅವ್ರು 30 ಡಾಕ್ಟರೇಟ್ ಪಡೆದದ್ದು ಅಂತ ಹೇಳಿಲ್ಲ. ತಮ್ಮ ಬದುಕಿನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಹೇಳಿದ್ರು ಅವರು ಪತ್ರಕರ್ತರಿಗೆ. ನಾನು ಒಂದು ದಿವಸ ಹೈದರಾಬಾದ್ ನಿಜಾಮ್ ಆಸ್ಪತ್ರೆಗೆ ಹೋಗಿದ್ದೆ. ನಿಜಾಮ್ ಆಸ್ಪತ್ರೆ ಎಲ್ಲ ವಿಭಾಗಗಳನ್ನು ನೋಡ್ತಾ ಈ ಪೋಲಿಯೋ ಪೀಡಿತ ಮಕ್ಕಳ ವಿಭಾಗಕ್ಕೆ ಹೋದೆ. ಪೋಲಿಯೋ ಪೀಡಿತ ಮಕ್ಕಳಿಗೆ ಕಾಲ ಅವು ನಡಿಲಾಕ ಬರ್ತಿರಂಗಿಲ್ಲ. ಅವಕ್ಕಂದು
ಕಬ್ಬಿಣದ ಹಾಕಿದ್ರ ಸಾಮಗ್ರಿ ಹಾಕಿದ್ರಂತ ಸಾಧನ. ಆ ಸಾಧನ ಎಷ್ಟು ವಜ್ಜಿ ಇದ್ದು ಅಂದ್ರೆ 3 kg ಇದ್ದು ಅಂತ. ಅವನ್ನ ಹುಡುಗರಿಗೆ ಹಾಕಿ ಅವ್ರ ಮುಂದೆ ನಡೆಸಿ ತೋರಿಸಿದ್ರತ್ತ. ಅವು 4 ಹೆಜ್ಜೆ ಹೋಗೋದು ಬೀಳುದು, 4 ಹೆಜ್ಜೆ ಹೋಗೋದು ಬೀಳುದು ಮಾಡ್ತಿದ್ವು ಅಂತ. ಅದನ್ನ ನೋಡಿ ಅವ್ರಿಗೆ ಬಹಳ ನೋವಾತ್ ಮನುಷ್ಯಗೆ. ಪಾಪ ಸಣ್ಣ ಸಣ್ಣ ಮಕ್ಕಳು 3 kg ಕ್ಯಾಲಿಪರ್ಸ್ ಹಾಕ್ಕೊಂಡು ದಡ ದಡ ಬೀಳೋದು ನೋಡಿ ಅವ್ರು ತಿರುಗಿ ಬಂದರು. ತಮ್ಮ ಆಫೀಸ್ನ್ಯಾಗ ಕುಂತರು, ಮಲ್ಕೊಂಡ್ರು, ನಿದ್ದೆ ಹತ್ತುವಲ್ದು. ಆ ಹುಡುಗರು ಬೀಳುದನೇ ಕಾಣಕತ್ತಿದ್ವಿ. ಹೃದಯ ಹೆಂಗದ ನೋಡ್ರಿ. ಹೃದಯ ನಾವು ರಗಡ ಮಂದಿ ಬೀಳುದು ನೋಡ್ತೀವಿ, ಖರೆ ನಮಗೇನು ಆಗೋದಿಲ್ಲ. ಅವಾಗ ಅವ್ರು ಏನು ಮಾಡು, ತಮ್ಮ ಸಿಬ್ಬಂದಿನೆಲ್ಲ ಕರೆದು ರಾಕೆಟ್ಗೆ ಉಪಯೋಗ ಮಾಡ್ತಕ್ಕಂಥ ಒಂದು ಲೋಹ. ಆ ಲೋಹ ಕಬ್ಬಿನಕ್ಕಿಂತಲೂ ಕಠಿಣ, ಹಗುರ. ಕಬ್ಬಿನಕ್ಕಿಂತಲೂ ಕಠಿಣ, ಹಗುರ ಅಂಥವು ಒಂದು 7-8 ಸಾಧನೆಗಳನ್ನು ಮಾಡಿಕೊಂಡ್ರಂತ. ಮಾಡ್ಕೊಂಡು 1 ತಿಂಗಳಾದ್ರೆ ಮತ್ತೆ ಅಲ್ಲಿಗೆ ಹೋದ್ರು, ಹೈದ್ರಾಬಾದ್ ನಿಜಾಮ್ ಆಸ್ಪತ್ರೆಗೆ. ಅಯ್ಯೋ, ಕಲಾಂ ಅವ್ರು ಬಂದಾರೆ, ಅಬ್ದುಲ್ ಕಲಾಂ, ಎಲ್ಲ ಡಾಕ್ಟ್ರುಗಳು, ಎಲ್ಲ ಮಂದಿ ಎಲ್ಲ ಬಂದರು. ಆ ಹುಡುಗರಂತೆ ಹೋದ್ರಂತ. ಆ ಹುಡುಗರ ತಾಯಿ ತಂದೆ ಎಲ್ಲ ಅಬ್ದುಲ್ ಕಲಾಂ ಬಂದಾರಂತೇಳಿ ಎಲ್ಲ ನೋಡಿ ಬಂದರು. ಅವನ್ನ ತೆಗೆದ್ರಂತ. ಅವ್ರು ಹಾಕಿದ್ದು, ಡಾಕ್ಟ್ರ್ ಹಾಕಿದ್ದು ತೆಗೆದ್ರಂತ. ತಮ್ಮೂ ಹಾಕಿದ್ರಂತ. ಅವು ಮೊದಲು 3 kg ಇದ್ದು ಅಂತ, ಇವರು 300 ಗ್ರಾಮ್ ಇದ್ದು ಅಂತ. ಇವ್ರು ಹಾಕಿದ್ದು 300 ಗ್ರಾಮ್ ಇದ್ದು ಅಂತ. ಅದನ್ನ ಹಾಕಿಕೊಂಡು ಓಡಾಡಕತ್ತಿದ್ದು ಅಂತ ಹುಡುಗು. ಓಡಾಡುವಾಗ ಹುಡುಗರಿಗೆ ಆನಂದ, ತಾಯಿ ತಂದೆಗಳಿಗೆ ಆನಂದ, ಡಾಕ್ಟರ್ಗೆ ಆನಂದ. ಅದನ್ನು ನೋಡಿ ನನಗೂ ಕಣ್ಣಾಗ ನೀರು ಬಂದು, ನನ್ನ ಬದುಕಿನ ಕ್ಷಣ ಅದ, ನನ್ನ ಬದುಕಿನ ಸಾರ್ಥಕ ಕ್ಷಣ ಅಂದರೆ ಅದು ಅಂತ ಹೇಳ್ಯಾರ ಪುಣ್ಯಾತ್ಮರು. ನೋಡ್ರಿ, ಸುಮ್ಮನೆ ನಾವು ಅವ್ರನ್ನ ರಾಷ್ಟ್ರಪತಿಯನ್ನು ಮಾಡಲಿಲ್ಲ ನಮ್ಮ ಪ್ರಧಾನಿಯವರು. ಅಂಥ ಮಹಾತ್ಮರು. ಹೃದಯ ಹೆಂಗಿರ್ತದಂದ್ರೆ ಬೆಣ್ಣೆ ಅಲ್ಲ ಅದು. ಬೆಣ್ಣೆ ತನಗೆ ಜಳ ಬಡದಾಗ ಕರಗತೈತೆ ವಿನಃ ಅನ್ಯರ ದುಃಖವನ್ನು ನೋಡಿ ಏನ್ರಿ ಕರಗಬೇಕಾಗಿತ್ತು ಅಂತಂದ್ರೆ ಮಹಾತ್ಮರ ಹೃದಯ ಹ್ಯಾಂಗಿರಬೇಕು ನೋಡ್ರಿ. ತುಳಸಿದಾಸ್ ಒಂದು ಮಾತನ್ನು ಬರೀತಾ ಇದ್ದಾನೆ. ಏನಂತಾನೆ? तुलसी इस जगह इस संसार में 5 रत्न है सार, हरि भजन, गुरु मिलन, दया, ಧರ್ಮ, ಉಪಕಾರ. 5 ರತ್ನಗಳು ಅಂತಾರ. ಬಹಳ ಮಂದಿ ಕಾಜಿನ ತುಕಡಿಗೆ ರತ್ನ ಅಂತ ಕರೆದಾರ. ಆದರೆ ತುಳಸಿದಾಸರು ಅಂತಾರಲ್ಲ, ಈ ಜಗತ್ತಿನೊಳಗೆ, ಈ ಸಂಸಾರದೊಳಗೆ 5 ರತ್ನಗಳು ಅದಾವೆ. 5 ರತ್ನ ಹೈ ಸಾರ್. ಹರಿಭಜನ, ಪರಮಾತ್ಮನ ಭಜನೆಯನ್ನು ಮಾಡುವುದರಿಂದ ಒಂದು ರಸಸ್ವಾದ ಆಗ್ತದೆ. ರಸ 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 ಬರ್ತದೆ. ನಮ್ಮ ಸ್ವಾಮೀಜಿಯವ್ರು ಹಾಡುವಾಗ ನಮಗೇನು ತಾಳು ಗೊತ್ತಾಗಂಗಿಲ್ಲ, ರಾಗು ಗೊತ್ತಾಗಂಗಿಲ್ಲ, ಆದರೂ ಹಿಂಗೆ ಗೋಣಗಾಡ್ತದ ಸ್ವಾಮೀಜಿಯವರು ಹಾಡುವಾಗ. ರಸಸ್ವಾದ. ಆ ಭಜನೆ ಮಾಡುವಾಗ ಎಷ್ಟು ಆನಂದ ಆಗ್ತದೆ. ಒಂದು ರತ್ನದಾಳ ಬಾಯ ಹಾಕ್ಕೊಂಡ್ರೆ ಆನಂದ ಆಗ್ತದೆ ಏನ್ರಿ? ಮತ್ತು ರತ್ನ ಚಲೋನೋ ಏನು ಹರಿ ಭಜನೆ ಚಲೋನೋ ಅಲ್ರಿ? ಅದಕ್ಕಂತ ನಾವ ತುಳಸಿ ಸಂಸಾರ ಮೇ 5 ರತ್ನ ಹೈ ಸಾರ್, ಹರಿ ಭಜನೆ, ಗುರು ಮಿಲನ. ನಮ್ಮ ಬದುಕಿನೊಳಗೆ ಯೋಗ್ಯ ಗುರುಗಳು ಸಿಕ್ಕರು ಅಂದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತದೆ. ಯೋಗ್ಯ ಗುರುಗಳು ಸಿಕ್ಕರೆ ನಮ್ಮ ಜನ್ಮ. ಯೋಗ್ಯ ಗುರುಗಳು ಅಂತನೂ ಮಾತನ್ನು ನಾ ಭಾಳ ಸಲ ಹೇಳ್ತಾ ಇರ್ತೇನೆ. ಯೋಗ್ಯ ಗುರುಗಳು
ಅಂದ್ರೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು ಅದು ನಮಗೆ ಲಾಭ ಆಗುವುದಿಲ್ಲ. ಶ್ರೋತ್ರಿಯನೋ ಬ್ರಹ್ಮನಿಷ್ಠನೋ ಆಗಿರ್ತಕ್ಕಂಥ ಕರುಣಾಳು, ಕರುಣ ರಸದ ಕೋಡಿ ಒರಿವ ಕಟಾಕ್ಷದ ಪರತತ್ವ ಅರಪ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ. ನಿಜಗುಣ ಶಿವಯೋಗಿ ಬರೀತಾದ. ಕರುಣರಸದ ಕೋಡಿ ಒರಿವ ಕಟಾಕ್ಷದ, ಕಟಾಕ್ಷ ಅಂದ್ರೆ ನೇತ್ರಗಳು ಅನ್ರಿ. ಈ ಕೆರೆ ಅಂತಿರ್ತದಲ್ಲ, ಕೆರೆ ತುಂಬಿದಾಗ ಅಲ್ಲೊಂದು ಸ್ವಲ್ಪ ಕೋಡಿ ಅಂತ ಬಿಟ್ಟಿರ್ತಾರೆ, ನೀರ ಹೆಚ್ಚಾದದ್ದು ಹೊರಗೆ ಹೋಗ್ಲಕ್ಕಂತ ಹೇಳಿ. ಅದು ಹೆಂಗ ಹೆಚ್ಚಾದ ನೀರ ಹೊರಗೆ ಹೋಗ್ತದ ಕೋಡಿ ಮೂಲಕವಾಗಿ. ಅಂತಃಕರಣದಲ್ಲಿ, ಗುರುಗಳ ಅಂತಃಕರಣದಲ್ಲಿ ಕರುಣಾರಸ ತುಂಬಿ 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 ನೇತ್ರ ಎಂಬ ಕೋಡಿಯ ಮೂಲಕವಾಗಿ ಹೊರಗೆ ಬರ್ತದ ಅಲ್ಲ, ಅದನ್ನು ವರ್ಣನೆ ಮಾಡ್ತಾರೆ ನಿಜೋಣ್ರು. ಕರುಣರಸದ ಕೋಡಿ ಒರಿವ ಕಟಾಕ್ಷದ ಪರತತ್ವ ವರಪು ಆಲಾಪದ. ಅವ್ರು ಏನು ಹೇಳ್ತಾರೆ, ಪರತತ್ವನ್ನೇ ಹೇಳ್ತಾರೆ ವಿನಃ ಮತ್ತೊಂದನ್ನು ಹೇಳೋದಿಲ್ಲ. ಪರತತ್ವ ವರಪು ಆಲಾಪದ ನಿರಾಭಾರಿ ಸದ್ಗುರು. ನಿರಾಭಾರಿ ಅಂತಂದ್ರೆ ಯಾವ ಅಭಿಮಾನವೂ ಇಲ್ಲದವನು. ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ. ನನ್ನ ಹೃದಯದೊಳಗೆ ಇಂಥ ಸದ್ಗುರು ಇರಲಿ ಅಂತ ಕೇಳ್ಕೊಂಡರಲ್ಲ, ಅಂತಹ ಸದ್ಗುರು ಸಿಕ್ಕ ಅಂತಂದ್ರೆ ಇದು ಎರಡನೇ ರತ್ನ. ಹರಿಭಜನೆ ಒಂದನೇ ರತ್ನ, ಗುರುಮಿಲನ ಎರಡನೇ ರತ್ನ, ದಯಾ ಧರ್ಮ ಉಪಕಾರ ಇವು ಮೂರು ರತ್ನಗಳು. ದಯಾ ಇದು ರತ್ನ ಸದೃಶ್ಯವಾಗಿರ್ತಕ್ಕಂಥದ್ದು ಏನ್ರಿ. ದಯವಿಲ್ಲದ ಧರ್ಮ ಯಾವುದಯ್ಯ? ಯಾವ ಧರ್ಮಗಳು ದಯ ಬೇಡ ಅಂತ ಹೇಳುವುದಿಲ್ಲ. ಆದ್ದರಿಂದ ಈ ದಯಾ ಅನ್ನೋದು ಆಗಲಿ, ಧರ್ಮ ಅನ್ನೋದು ಆಗಲಿ, ಮತ್ತೊಂದು ಉಪಕಾರ, ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡೋದು ಅನ್ರಿ, ಇದು ಒಂದು ರತ್ನ ಸದೃಶ್ಯವಾಗಿರ್ತಕ್ಕಂಥ ವಿಷಯ ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರೇ. ಅಂತಹ ದಯ, ಅಂತಹ ಕರುಣೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕರುಣವಿರಲಿ ಜೀವರಳು. ಜೀವರಳು ಅಂದರೆ ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ. ಜೀವರಲ್ಲಿ ಅಂದ್ರೆ ಪಶು ಪಕ್ಷಿ ಎಲ್ಲ ಕಡೆಗೆ, ಎಲ್ಲದರೊಳಗೂ ಕೂಡ ಜೀವವಿರಲಿ. ಪಶು ಪಕ್ಷಿ ಮೊದಲಾಗಿರ್ತಕ್ಕಂಥವು ಏನೇ ಆದರೂ ಕೂಡ ಒಬ್ಬ ರಾಜ ಶಿಬಿಚಕ್ರವರ್ತಿ ಅಂತ ವಿಜ್ಞಾನ, ಶಿಬಿಚಕ್ರವರ್ತಿ. ಆ ರಾಜ ಯಜ್ಞಕ್ಕೆ ಕುಂತಾನ. ಯಜ್ಞಕ್ಕೆ ಕುಂತಾಗ ಒಂದು ಗಿಡಗ ಪಾರಿವಾಳ ಬೆನ್ನು ಹತ್ತಿ, ಆ ಪಾರಿವಾಳವನ್ನು ತಿನ್ನಬೇಕಂತ ಬೆನ್ನು ಹತ್ತಿ ಭಾಳ ಅಟ್ಟಿಸ್ಕೊಂಡು ಬಂದದ ದೂರದಿಂದ. ಪಾರಿವಾಳ ತನ್ನ ಯಾರು ಬದುಕಿಸಿದಾರು ಅಂತ ತಿಳ್ಕೊಂಡು ರಾಜನ ತೊಡಿ ಮೇಲೆ ಬಿತ್ತು. ರಾಜ ಪಾರಿವಾಳ ನೋಡಿದ, ಕಣ್ಣಾಗ ನೀರು ಬೀಳ್ತಾವ. ಯಾಕೆ ಅಂತ ಕೇಳ. ನೋಡು, ಹಿಂದೆ ಬರಾಕತ್ತದ, ಗರುಡು ಬರಾಕತ್ತದ, ಅದು ನಾನು ತಿಂತದ. ನಿನ್ನ ಪ್ರಾಣ ರಕ್ಷಣೆ ಮಾಡ್ತೀನಿ, ಕಾಳಜಿ ಬಿಡು. ಬತ್ತ ಅದು ಗಿಡಕ್ಕೆ ಬಂತು. ರಾಜ, ಅದು ನನ್ನ ಆಹಾರ, ನನಗಾಗಿಯೇ ಪರಮಾತ್ಮ ನಿರ್ಮಾಣ ಮಾಡ್ಯಾನದನ್ನ, ಕೊಡು ಅಂದ. ರಾಜ ಅಂದ, ನಾ ಅದನ್ನು ಕೊಡುವುದಿಲ್ಲ. ನಿನಗ ಹಸಿವಾಗಿತ್ತು ಅಂದ್ರೆ ಇದ್ರ ತೂಕ ಮಾಂಸ ಕೊಡ್ತೇನೆ, ಯಾವುದಾದ್ರೂ ಒಂದು ಮಾಂಸ. ಅದು ಗಿಡಗದ್ದು ಮಂದಿ ಮಾಂಸ ಬ್ಯಾಡ ನನಗೆ, ನಿನ್ನ ಮಾಂಸನ ಕೊಡು, ಅದ್ರ ತೂಕ ಅಂದವ. ತಕ್ಕಡಿ ತರಿಸಿದ ರಾಜ ಒಂದು ಪರಡಿ ಒಳಗೆ ಪಾರಿವಾಳವನ್ನಿಟ್ಟ, ತಂದೊಂದು ಕಾಲು ಕಡ್ದು ಹಾಕಿದ. ಮತ್ತೊಂದು ಪರಡಿಯಾಗ ಪಾರಿವಾಳ ಮ್ಯಾಲೆ ಹೇಳುವಲ್ದು.
ಮತ್ತೊಂದು ಕಾಲು ಕಡ್ದು ಹಾಕಿದ, ಹೇಳಿಲ್ಲ. ಕೈ ಕಡ್ದು ಹಾಕಿದ, ಹೇಳಿಲ್ಲ. ಆವಾಗ ತಾನೇ ತಕ್ಕಳ ಕುಂತ, ಇದೆಲ್ಲ ನಿಂದ ನೋಡ್ತುವ ಮಾಂಸ ಅಂಥೇಳಿ. ಆವಾಗ ಏನ್ರಿ ದೇವತೆಗಳು ಪ್ರತ್ಯಕ್ಷ ಆಗಿರಂತ. ಅಮ್ಮ ಶಿವಚಕ್ರವರ್ತಿ, ನಿನ್ನ ದಯಾಬುದ್ಧಿಯನ್ನು ನೋಡುವ ಸಲುವಾಗಿ ನಾವು ಈ ರೀತಿ ಗಿಡಗ ಮತ್ತು ಪಾರಿವಾಳಾಗಿ ಬಂದೀವಪ್ಪ. ನೀನು ಸುಖವಾಗಿ ನಿಲ್ಲಿಸಿ ಪುನಃ ಏನಪ್ಪ ಅಂತ ಕೇಳ ನನ್ನ ಕೈಲಾಸಕ್ಕೆ ಬಾ ಅಂತ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಕಾರಣ ಏನು? ದಯೆ, ಕರುಣೆ. ಎಲ್ಲ ಹೃದಯದಲ್ಲಿ ಕರುಣೆ ಇರುವುದು ಕಡಿಮೆ. ಒಬ್ಬ ತಾಯಿಯ ಹೃದಯದಲ್ಲಿ ಕರುಣೆ ಇರ್ತದೆ, ಒಬ್ಬ ಗುರುವಿನ ಹೃದಯದಲ್ಲಿ ಕರುಣೆ, ಮಹಾತ್ಮರ ಹೃದಯದಲ್ಲಿ ಕರುಣೆ ಇರ್ತದೆ. ಕರುಣೆ ಅನ್ನೋ ಶಬ್ದ ಬಾಯಾಗಿರ್ತದೆ, ಕರುಣಾ ಶಬ್ದದ ಅರ್ಥ ಹೃದಯದೊಳಗೆ ಇರ್ತದೆ. ಶಬ್ದ ಶಬ್ದಾರ್ಥಗಳು ಪ್ರತಿಯೊಂದು ಶಬ್ದ ತನ್ನ ಅರ್ಥವನ್ನು ಸ್ಮರಣೆ ಮಾಡಿಕೊಡ್ತಾ ಇರ್ತಾವ. ಈ ಕರುಣೆ ಅನ್ನೋದು ನಾವು ಬಾಯಿಲ್ಲ ಹೇಳ್ತೀವಿ, ಸಾಕಷ್ಟು ಹೇಳ್ತೀವಿ, ಖರೆ ಅದರ ಅರ್ಥ ಹೃದಯದಾಗ ಇರಬೇಕಲ್ಲ. ಇದ್ರ ಪ್ರಯೋಜನ ಆದೀತು. ಬರೀ ಬಾಯಿಲಾಗ ನಾವು ಕರುಣಾ 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 ಅಂದ್ರೆ ಏನು ಪ್ರಯೋಜನ ಆಗುವುದಿಲ್ಲ. ಅದರ ಜೊತೆಗೆ ಹೃದಯದಲ್ಲಿ ಕರುಣ ಇರಬೇಕಾಗ್ತದೆ. ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರ ಹೋಗ್ಯಾರ, ಅವರೆಲ್ಲ ಕರುಣೆಯಿಂದನ ದೊಡ್ಡವರಾಗಿದ್ದಾರೆ. ದೈವಿ ಸಂಪತ್ತು. ಆ ಕರುಣೆ ಇದ್ದಿದ್ದಿಲ್ಲ ಅಂತಂದ್ರೆ ಅವ್ನು ಮನುಷ್ಯ ಅಂತ ಅನ್ನಬಾರದು. ಏನ್ರಿ, ಈ ಕರುಣೆ ಅನ್ನುವಂಥದ್ದನ್ನ ನಾವು ಬಹಳ ಕಡೆ ನೋಡ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರು ಇನ್ನೂ ಅವರು ವಕೀಲರಾಗಿದ್ರೇನು, ಒಂದು ದಿವಸ ಒಬ್ಬ ಹೆಣ್ಣುಮಗಳು ಒಂದೇ ಶೀರಿ, ಆ ಶೀರಿ ಏನು ಮಾಡ್ತಿದ್ರು, ಆಕೆ ಅರ್ಧ ಒಗೆದು ಅದನ್ನು ಒಣಗಿ ಹಾಕ್ತಿದ್ರು. ಆ ಬಳಿಕ ಅರ್ಧ ಹುಟ್ಟದ್ದನ್ನು ತೆಗೆದು ಮತ್ತು ಅದನ್ನು ಒಗೆದು ಅದನ್ನು ಒಣ ಹಾಕ್ತಿದ್ದಳು ಅಂತ ನೋಡಿದ್ರು. ಯಾಕಮ್ಮ ಸೀರೆ ಮತ್ತೊಂದಿಲ್ಲ? ಯಪ್ಪ ಇದೊಂದು ಸೀರೆ ಐತೆಪ್ಪ, ಇದೊಂದು ಸೀರೆ ಐತಿ ಅಂದ ಕೂಡಲೇ ಮಹಾತ್ಮ ಗಾಂಧೀಜಿ ಅವರು ಶಪಥ ಪ್ರತಿಜ್ಞೆ ಮಾಡಿದ್ದಾರೆ. ನಮ್ಮ ಭಾರತೀಯರ ಮೈ ತುಂಬ ಅರಿವಿ ಸಿಗೋ ತನಕ ನಾನು ಕೇವಲ ಒಂದು ಪಂಜಿನಾಗ ಬದುಕ್ತಾನಂತ ಪ್ರತಿಜ್ಞೆ ಮಾಡಿದ ಪುಣ್ಯಾತ್ಮ ಹಂಗೇ ಬಂದವ. ಆದ್ದರಿಂದ ಮಹಾತ್ಮ ಗಾಂಧಿ ಅವನ್ನ ಮಾರಿ ನೋಟಿನ ಯಾರು ಬಂದದ ಹೌದಲ್ರಿ. ನಮ್ಮ ಮಾರಿ ಒಂದು ನೋಟ್ ಹುಟ್ಟು ಅಲ್ದು, ನಮ್ದು ಮಾರಿ ಐತ್ಲ, ಏನು ಮಾಡೋದು ಅಲ್ರಿ. ಯಾಕೆ ಅವನ ನೋಟಿನ ಮೇಲೆ ಅವನ ಮುಖ ಬಂತು? ನಮ್ಮ ಭಾರತೀಯರಿಗೂ ಇಂಗ್ಲಿಷರಿಂದ ಬ್ರಿಟಿಷರಿಂದ ನಮ್ಮನ್ನು ಪಾರು ಮಾಡಿದ ಮಹಾತ್ಮ ಏನ್ರಿ. ಯಾರಿಗೂ ಮಹಾತ್ಮ ಅಂತ ಕರೆದಿಲ್ಲ, ಎಲ್ಲ ದೇಶದವರು ಮಹಾತ್ಮ ಅಂತ ಕರೆದಾರ ಗಾಂಧೀಜಿ ಅವರಿಗೆ. ತೇತೇನ್ರಿ ಮಹಾತ್ಮ ಗಾಂಧಿ ವಿಚಾರ ಮಾಡಿ ನೋಡಿದ್ದಾದರೆ ನಾವು ಸ್ವಲ್ಪ ಹೃದಯವಂತರಾಗಬೇಕು. ಸಿರಿವಂತರು ಸಿಗ್ತಾರೆ, ಬಲವಂತರು ಸಿಗ್ತಾರೆ, ಬುದ್ಧಿವಂತರು ಸಿಗ್ತಾರೆ. ಹೃದಯವಂತರು ಸಿಗೋದು ಕಷ್ಟ, ಹೃದಯವಂತರು ಸಿಗೋದು ಕಷ್ಟ ಅಲ್ರಿ. ಹೃದಯವಂತರು ಸಿಗಬೇಕಾಗಿತ್ತು ಅಂತಂದ್ರೆ ನಾವು ಸ್ವಲ್ಪ ತೆಗೆದು ನೋಡ್ಬೇಕು. ನಾವು ಪುರಾಣಗಳನ್ನು ತೆಗೆದು ನೋಡ್ಬೇಕು. ಏನು ಹಿಂದಿನ ಕಾಲದೊಳಗೆ ಕಾಳಿದಾಸ ಆಗಿ ಹೋಗಿದ್ದಾರೆ. ಕಾಳಿದಾಸ ಭೋಜರಾಜನ ಆಸ್ಥಾನದಲ್ಲಿ ಕವಿ ಚಕ್ರವರ್ತಿ ಕಾಳಿದಾಸ.
ಸಾಕ್ಷಾತ್ ಕಾಳಿಕಾ ಭವಾನಿಯಿಂದ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ಮಹಾತ್ಮ. ಥರಾನಗರದೊಳಗೆ ಭೋಜರಾಜನಿಂದ ಏನಾರ ಜನರಿಗೆ ಸಹಾಯ ಸಹಕಾರ ಉಪಕಾರ ಮಾಡಬೇಕು ಅಂಥೇಳಿ ದಿನಾಲು ದಾನ ಧರ್ಮ ಮಾಡಿಸ್ತಾನ ಇದ್ದ. ಅದೇ ರಾಜ್ಯದೊಳಗೆ ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣ ಬಹಳ ಬಡವ. ಆ ದರಿದ್ರ ಬ್ರಾಹ್ಮಣ ಬಹಳ ಬಡವ. ಏನು ಮಾಡಬೇಕು? ಅದಕ್ಕೆ ಅವನ ಮನ್ಯಾಗ ಮಕ್ಕಳು ಭಾಳ ಬಡತನ. ಬಡವ್ರಿಗೆ ಮಕ್ಕಳು ಭಾಳ, ಸಾಹುಕಾರಿಗೆ ರೊಕ್ಕ ಭಾಳ ಅಂತ್ರಿ. ಇರ್ತಾವ ನಮ್ಮ ಆಸೆ ಮಗ್ಗಲಿಗೆ ಅಂತ ಬಡವದಾವ. ವರ್ಷ ಹಂಗೆ ಹುಟ್ಟತಾವ. ಇಷ್ಟು ದೊಡ್ಡ ಸಾಹುಕಾರದಾನ ಒಟ್ಟು ಮಕ್ಕಳು ಆಗಬಲ್ಲ. ಯಾಕೆ ಅಕ್ಕಾಡಿದ ಒಂದು ಎತ್ತಿ ಕಾಡಿ ಹೋಗಿಬಾರ್ದ ದೇವ್ರ? ಹಿಂಗ್ಯಾಕೆ ಮಾಡ್ದಾನ? ಹಿಂಗೆ ಬಡತನ. ಆವಾಗ ಮನುಷ್ಯ ವಿಚಾರ ಮಾಡಿದ. ಅವನು ಹೇಂತ ಹೇಳಿದರು, ಏನ್ರಿ ಮಕ್ಕಳು ಭಾಳ ಆಗ್ಯಾವ, ಒಂದು ಸಿಟ್ಟು ನಾ ತಿನ್ನಕ್ಕೆ ಅನ್ನ ಸಹಿತ 2 ದಿವಸ ಉಪವಾಸ ಬೀಳುವ ಪ್ರಸಂಗ. ಏನೋ ಪೂಜಾ ಮಾಡಿ ಒಂದಿಷ್ಟು ದಕ್ಷಿಣ ತರ್ತೀರಿ, ಎದಕ್ಕೆ ಸಾಲ್ತದ? ಹಾಗಾದ್ರೆ ಏನು ಮಾಡಬೇಕು? ಏನಿಲ್ಲ, ಅಲ್ಲೇ ಭೋಜರಾಜ ಅಂತದಾನ. ಅವ ಏನೋ ಬಂದವ್ರಿಗೆ ಬ್ರಾಹ್ಮಣರಿಗೆ ಏನು ಶ್ಲೋಕ ಏನ್ರಿ ಹೇಳಿದ್ರೆ ಏನ್ರಿ ಬಹುಮಾನ ಕೊಡ್ತಾನಂತ. ಅದಕ್ಕೆ ನೀವು ಹೋಗಿ ಅವ್ರಂತೆ ಹೋಗಿ ತಗೊಂಡು ಬರ್ರಿ ಏನಾರೆ. ಆಯಿತು ಹೊಂಟ. ಅಂದ್ರೆ ಏನು ಒಂದು ಪಂಜೆ ಉಟ್ಕೊಂಡಾನ, ಒಂದು ಪಂಜೆ ಹೊತ್ಕೊಂಡಾನ, ಪಂಜೆ ಹೆಗಲ ಮ್ಯಾಗ ಒಂದು ಹಾಕ್ಕೊಂಡಾನ. ಹೋಗ್ತಾ ದಾರ್ಯಾಗ ವಿಚಾರ ಮಾಡಿದ, ಮಹಾರಾಜರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಬರಗೈಲೇ ಹೋಗಬಾರ್ದು, ಗುರುಗಳ ದರ್ಶನಕ್ಕೆ ಹೋಗ್ಬೇಕಾದ್ರೆ ಬರಗೈಲೇ ಹೋಗಬಾರ್ದು, ಮಕ್ಕಳಿದ್ದ ಮನೆಗೆ ಹೋಗ್ಬೇಕಾದ್ರೆ ಬರಗೈಲೇ ಹೋಗಬಾರ್ದು. ಮತ್ತೇನು ಬಡಗಿ ತೊಗೊಂಡು ಹೋಗ್ಬೇಕನ್ರಿ ಅಂದಿರಿ. ಮತ್ತೆ ಹೇಳ್ರಿ ಬರಗೈಲೇ ಹೋಗಬಾರ್ದು. ಅವ್ರವ್ರಿಗೆ ತಕ್ಕಂತೆ ಹಣ್ಣು ಹಂಪಲ ಏನಾರು ಕೊಟ್ಟು ತಗೊಂಡು ಹೋಗ್ಬೇಕಲ್ಲ. ಅವ್ನು ವಿಚಾರ ಮಾಡಿದ, ಮನ್ಯಾಗ್ರ ಏನಿಲ್ಲ, ಏನು ಒಯ್ಬೇಕು? ಮಾಧವ, ಅವನ ಹೆಸರು ಮಾಧವ. ಮಾಧವ ಬ್ರಾಹ್ಮಣ ಹೊಂಟ. ದಾರ್ಯಾಗ ಒಬ್ಬ ರೈತ ಗಾಣ ಹೊಡಿದ, ಕಬ್ಬಿನ ಗಾಣ. ಅಲ್ಲಿ ಹೋದ, ಅಪ್ಪ ನಾನು ರಾಜನ ದರ್ಶನಕ್ಕೆ ಹೋಗಾಮಿದ್ದೇನೆ, ಒಂದಿಷ್ಟು ಕಬ್ಬರೆ ಕೊಡು, ರಾಜನಿಗೆ ಕಾಣಿಕ ಕೊಡಬೇಕಾಗೈತಿ. ಏನಾರೇ ತಗೋರಿ ಅಂಥೇಳಿ ಅವ ಒಂದು 10-20 ಕಬ್ಬ ಮುರಿದು ಲಟ ಮುರಿದು ಒಂದೊಂದು ಮೊಳ ಮಾಡಿ ತೋರಿ ಅರಿವ್ಯಾಗ ಕಟ್ಕೊಂಡ, ಪಂಜೋಳ ಹಗಲ ಮ್ಯಾಗ ಇಟ್ಕೊಂಡು ನಡೆದ. ತಾರಾನಗರ ಸಮೀಪಕ್ಕಿತ್ತು. ದನು ನಡೆದು ಪಾಪ ದನು ಆಗಿತ್ತು. ಅಲ್ಲೇ ಸಮೀಪದಾಗ ಒಂದು ಧರ್ಮಶಾಲೆ. ಆವಾಗ ಧರ್ಮಶಾಲೆಗಳಿದ್ದು ಅಲ್ಲಿ ವಸ್ತಿ ಮಾಡಿದ. ನಿದ್ದೆ ಜೋರು ಹತ್ತೆ ಪಾಪ, ದಣದಿದ್ದಲ್ಲ. ಒಂದು 4 ಹರೇದು ಹುಡುಗು ಬಂದವ್ರಿ. ಈ ಯೌವನ ಅನ್ನೋದು ಭಾಳ ಡೇಂಜರ್ ಅದ. ದುರಿತ ಕುಲ ಬಂಧು ಎನಿಸುವ ಯೌವನವನು ಒಂದ ನಿಜಗೊಂಡ್ರು. ದುರಿತ ಕುಲ ಬಂಧು ಎನಿಸುವ ಯೌವನದಾಗ ಪಾಪಗಳಾಕ್ಕಾವ ಹೆಚ್ಚು. ಅವ್ರೇನು ಮಾಡ್ರ ಯುವಕರು, ಗಂಟೆದ್ದು ಏನೋ ಬಿಚ್ಚಿ ನೋಡೋಣ ಅಂತ ಬಿಚ್ಚಿದ್ರು. ಕಬ್ಬಿದ್ದು ಮಸ್ತ್ ತಗೋರಿ ತಿನ್ರಿ. 4 ಮಂದಿ ಎಲ್ಲ ಕಬ್ಬು ತಿಂದು ಸುಮ್ಮ ಹೋಗಲಿಲ್ಲರಿ. ಈ ಮನಸ್ಸು ವಿಚಿತ್ರ ಬುದ್ಧಿ.
ಅದೇನು ಮಾಡಿದ್ವು, ಅಟ್ಟಟ್ಟ ಕಟ್ಗೆ ತಂದು ಅದು ಹ್ಯಾಂಗಿತ್ತು ಹಂಗೆ ಕಟ್ಟಿ ಅದು ಬಿಟ್ಟು ಸುಮ್ಮ ಹೋಗ್ಬಿಟ್ರು ಅವ್ರು. ಅವ್ಗೇನು ಗೊತ್ತಿಲ್ಲ ಪಾಪ. ಎದ್ದ ಎದ್ದ ಬ್ರಾಹ್ಮಣ ಹೊತ್ಕೊಂಡ ಹೆಗಲ ಮ್ಯಾಲ ಹೋಗಿ ಧಾರಾನಗರಿಗೆ ರಾಜನ ಅರಮನೆ ಮುಂದೆ ಎಲ್ಲ ಮಂದಿ ಪಾಳೆ ಹೆಚ್ಚಿತ್ತು. ಯಾರು ಪುಷ್ಪ ಕೊಡ್ತಿದ್ರು, ಯಾರು ಹಣ್ಣು ಕೊಡ್ತಿದ್ರು, ಯಾರು ಶ್ಲೋಕ ಹೇಳ್ತಿದ್ರು, ಅವ್ರಿಗೆ ಏನೇನೇನೇನು ಕೊಟ್ಟು 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 ಕಳಿಸ್ತಿದ್ದಾರ. ರಾಜ ಅಲ್ಲೇ ಕೂತಿದ್ದ ಕವಿಚಕ್ರವರ್ತಿ ಕಾಳಿದಾಸ. ಇವನು ಪಾಳೆ ಬಂತಲ್ಲ, ಇವ ಹೋಳಿ ಆ ಕಂಟು ಬಿಚ್ಚೆ ಕಬ್ಬದ ಅಂತ ತಿಳ್ಕೊಂಡು ಅವನ ಪಾದಕ್ಕೆ ಹಾಕಿದ. ಅವು ಕಟ್ಟಿಗಿದ್ದು ಅಲ್ಲ, ಸಿಟ್ಟು ಬಂತು ರಾಜಾಗ. ಏನೋ ರಾಜನಿಗೇನು ಕಾಣಿಕೆ ತರಬೇಕು ಗೊತ್ತಿಲ್ಲ ನೋಡಿ. ಎಲ್ಲರೂ ಸುಟ್ಟಾದ್ರು, ಮಂತ್ರಿಗಳು ಸುಟ್ಟಾದ್ರು. ಇದ್ರೆ ಹುಚ್ಚರಂಗೆ ನಿಂತ ಕಬ್ಬು ಕಟ್ಟಿ ಹೆಂಗಾದು ಗೊತ್ತೇ ಇಲ್ಲ. ಹುಚ್ಚರಂಗೆ ನಿಂತಪ್ಪ ಪಾಪ. ಕಾಳಿದಾಸ ನೋಡಿ ಇದೇನೋ ಗದ್ಲಾಗೈತಿ. ಈ ಪುಣ್ಯಾತ್ಮ ಪ್ರಾಮಾಣಿಕ ಅದಾನ. ಇಂದು ಅವ ಏನು ಹೇಳ್ದ ಕಾಳಿದಾಸ, ಮಹಾರಾಜ್ರ ಇವ್ರು ಭಾಳ ವಿದ್ವಾಂಸರದಾರ ಅಂದ. ಕಾಳಿದಾಸ ವಿದ್ವಾಂಸರ ಕಾಷ್ಟ ಕಾಣಿಕೆ ತಂದಾನ, ವಿದ್ವಾಂಸ ಅದ್ರಾಗ ವಿದ್ವತ್ತದರಿ ಅಂದ ಅವನು. ಮತ್ತ ಕಟ್ಗಿ ಯಾಕೆ ತಂದಾನ ಗೊತ್ತದ? ಯಾಕೆ ತಂದಾನ? ಶ್ಲೋಕವನ್ನು ಹೇಳ್ದ ನೋಡ್ರಿ. ದಗ್ಧಂ ಖಾಂಡೋ ಮರ್ಜುನೇನ ಹಿ ಕಥಾ ಕಲ್ಪದ್ರೈರ್ಭೂಷಿತಂ ದಗ್ಧಂ ವಾಯುಷುತೇನ ಹೇಮ ನಗರಿ ಹೇಮ ಲಂಕಾಪುರಿ ದಗ್ಧಂ ಲೋಕ ಸುಖೋಪಹರೇಳ ಮೊದಲೋ ಕಿಂ ತೇನ ಯುಕ್ತಂ ಕೃತಂ ದಾರಿದ್ರ್ಯ ಜನ ತಾಪಹಾರಂ ಕೇವೇದಂ ಕೇನಾಪಿ ದಗ್ಧಂ ನಹಿ. ಮಹಾರಾಜ, ಹಿಂದ ಅರ್ಜುನ ಖಾಂಡವ ವನವನ್ನು ಸುಟ್ಟ, ಏನು ಪ್ರಯೋಜನ ಇಲ್ಲ. ಆ ಬಳಿಕ ವಾಯುಸುತ ಹನುಮಂತ ಬಂಗಾರ ಲಂಕೆಯನ್ನು ಸುಟ್ಟ, ಏನು ಪ್ರಯೋಜನ ಆಗಲಿಲ್ಲ. ಪರಮಾತ್ಮ ಕಾಮನನ್ನೇ ಸುಟ್ಟ. ಪರಂತು ಇವರು ಮೂರು ಮಂದಿ ಈ ಒಬ್ಬ ಏನೇನು ಸುಟ್ಟ? ಖಾಂಡವನವನ್ನು ಸುಟ್ಟ, ಲಂಕಾಪಟ್ಟಣ ಸುಟ್ಟ, ನೀನಂತೂ ಪರಮಾತ್ಮ ಅಂತೂ ಕಾಮನ್ ಸುಟ್ಟ. ಜಗತ್ತೊಳಗೆ ದಾರಿದ್ರ್ಯವನ್ನು ಸುಡೋರು ಯಾರೂ ಇಲ್ಲ, ಬಡತನವನ್ನು ಸುಡೋರು ಇವ್ರಿಗೆ ಯಾರಿಗೂ ಆಗಿಲ್ಲ. ನೀನೇ ನನ್ನ ಬಡತನ ಸುಡಲಾಕಿ ಹೋಗಿದ್ದಿ ಅಂತೇಳಿ ಕಟ್ಗಿ ತಂದೇನು ಮುಂದಿಟ್ಟಿದಾನ, ಸುಡ ಅವನು ಬಡತನವನ್ನು ಅಂದವ. ಆವಾಗ ಬಂಗಾರ ಬೆಳ್ಳಿ ತಾಟ್ನ್ಯಾಗ ತುಂಬಿ 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 ಅವನ ಕೈಯಾಗ ಕೊಟ್ಟ. ನೋಡ್ರಿ, ಪರೋಪಕಾರ ತಾ ಮಾಡಿದ್ರೆ ಇನ್ನೊಬ್ರು ಕಡಿದ್ರೆ ಮಾಡಿಸುವಂಥ ಕಲಾನು ಇರಬೇಕು. ಇಲ್ಲ ಕೆಲವು ಜನರಿಗೆ ಗುರುದಕ್ಷಿಣೆ ಅಷ್ಟೇ ಕೊಡ್ತೀವ, ಎಷ್ಟು 10 ರೂಪಾಯಿ ಕೊಡು ಹಾಕ. ಕಾಳಿದಾಸನ ಹೆಸರು ಇಲ್ಲಿ ತನಕ ಉಳಿಬೇಕಾಗಿತ್ತು ಅಂತಂದ್ರೆ ಕರುಣೆ, ದಯಾ ಅದು ಬಹಳ ದೊಡ್ಡದದ. ಪುಣ್ಯಾತ್ಮರೇ, ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಯಾವ ಕಾರ್ಯಕ್ರಮ ಸುಮ್ಮ ನೋಡ್ಕೋತ ಬಂದದ. ನೀವನ್ನೆಲ್ಲ ನೋಡ್ರಿ, ಇಲ್ಲಿ ಕೆಮ್ಮಕತ್ತಿತ್ತು ಮುದುಕ. ಅನಿವಾರ್ಯ, ದೊಡ್ಡವ್ರ ಮಾತು ಮೀರಬಾರ್ದು ಅಂಥೇಳಿ ಬಂದಿದ್ದೀನಿ. ನಾನು 4 ದಿವಸ ಏನೋ ತಮ್ಮ ಸೇವಾ ಮಾಡಿದ್ದೀನಿ. ಏನಾದರೂ ತಪ್ಪಾಗಿದ್ರೆ